ಹಾಯ್ ಫ್ರೆಂಡ್ಸ್, ಕುಕಿಂಗ್ ಹಟ್ಗೆ ಸ್ವಾಗತ. ಈ ದಿನ ಒಂದು ಒಳ್ಳೆ ಹೆಲ್ದಿಯಾಗಿರುವಂಥ ಅಷ್ಟೇ ಟೇಸ್ಟಿಯಾಗಿರುವ ಒಂದೊಳ್ಳೆ ಡ್ರಿಂಕನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ, ಈ ರಂಜಾನ್ ಹಬ್ಬದ ದಿನಗಳಲ್ಲಿ ಮಾಡುವಂಥ ಒಂದು ಈ ಡ್ರಿಂಕ್ ಆಗಿದೆ. ಬನ್ನಿ, ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಹಾಲನ್ನು ತೊಗೊಂಡಿದ್ದೀನಿ, ಅರ್ಧ ಲೀಟ್ರ್ ಹಾಲಿದೆ. ಹಾಲನ್ನು ತೊಗೊಂಡು ಇದನ್ನು ಬಾಯ್ಲನ್ನು ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ಗೆ ಬಾಯ್ಲ್ ಮಾಡಿಕೊಂಡು ಇದಕ್ಕೆ ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2ರಿಂದ 3 ಚಮಚದಷ್ಟು ನಾನಿಲ್ಲಿ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಹಾಲನ್ನು ಬಾಯ್ಲ್ ಮಾಡ್ಕೊಳ್ಳೋಣ. ಇದಾದಮೇಲೆ ಒಂದು 2ರಿಂದ 3 ಚಮಚದಷ್ಟು ನಾನಿಲ್ಲಿ ಹಾಲಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಹತ್ರ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಇದರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗೆ ನಾವು ಫಾಲೂದಾ ಏನು ತಿಂತೀವಿ ಆ ಒಂದು ಟೇಸ್ಟು ಈ ಒಂದು ಡ್ರಿಂಕಿಗೆ ಬರುತ್ತೆ. ಹಾಗಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಸ್ಪೂನಷ್ಟು ನಾನು ಕಸ್ಟರ್ಡ್ ಪೌಡರನ್ನು ತೊಗೊಂಡಿದ್ದೀನಿ. 1 ಸ್ಪೂನ್ ಕಸ್ಟರ್ಡ್ ಪೌಡರಲ್ಲಿ ಸ್ವಲ್ಪ ಬಿಸಿ ಹಾಲಿಗೆ ಇದನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಮಿಕ್ಸ್ ಮಾಡಿಕೊಂಡು ನಂತರ ಈ ಒಂದು ಹಾಲಿಗೆ ಈ ಒಂದು ಕಸ್ಟರ್ಡ್ ಪೌಡರನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಜಾಸ್ತಿ ಗಟ್ಟಿಯಾಗಿ ನಾವು ಮಾಡಬಾರ್ದು, ಯಾಕಂದರೆ ನಾವು ಜ್ಯೂಸ್ ಥರ ಮಾಡೋದ್ರಿಂದ ಇದನ್ನು ಸ್ವಲ್ಪ ತೆಳ್ಳಗೆ ನಾವು ಇಡಬೇಕಾಗತ್ತೆ. ಹಾಗಾಗಿ 1 ಸ್ಪೂನಷ್ಟು ಮಾತ್ರ ನಾನಿಲ್ಲಿ ಕಸ್ಟರ್ಡ್ ಪೌಡರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳೋಣ. ಇದಿವಾಗ ಬಾಯ್ಲ್ ಆಗ್ತಾ ಇದೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟು ಬರಬಾರ್ದು, ಇದರಲ್ಲಿ ಗಂಟು ಇಲ್ಲದಂತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದಿವಾಗ ಮಿಕ್ಸ್ ಆಗಿ ಚೆನ್ನಾಗಿ ಇವಾಗ ಆಗಿದೆ. ಸ್ವಲ್ಪ ನಾನಿಲ್ಲಿ ಮೇಲಿನ ನೀರನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಇದು ಒಂದು ಹಾಲು ಗಟ್ಟಿಯಾಗಬಾರ್ದು ನಮಗೆ. ಹಾಗಾಗಿ ನೋಡಿ ಎಷ್ಟು ತೆಳ್ಳಗಿದೆ ಅಂತ. ಇದಿವಾಗ ಹಾಲು ರೆಡಿಯಾಗಿದೆ. ಇದನ್ನು ನಾವು ಇಳಿಸಿ ತಣ್ಣಗಾಗೋಕ್ಕೋಸ್ಕರ ಇದನ್ನು ಬಿಡಬೇಕು. ಇದು ತಣ್ಣಗಾದಮೇಲೆ ನೆಕ್ಸ್ಟ್ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೋಬೇಕಾಗತ್ತೆ ನಾವು. ನಾನಿಲ್ಲಿ ಇಟ್ಟಿದ್ದೀನಿ ತಣ್ಣಗಾಗೋಕ್ಕೋಸ್ಕರ. ನೆಕ್ಸ್ಟ್ ಇದನ್ನು ನಾನು ಫ್ರಿಜ್ಜಲ್ಲಿ ಕೂಡ ಇಡ್ತೀನಿ. ಇಲ್ಲಿ ನೋಡಿ, ಈ ಸಬ್ಜಾ ಬೀಜಗಳನ್ನ ತೊಗೊಂಡಿದ್ದೀನಿ. ಇದನ್ನು ನಾನಿವಾಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮುಂಚೆನೇ ನಾನು ನೆನೆಸ್ಬಿಟ್ಟು ಇಟ್ಟಿದ್ದೆ ಸಬ್ಜಾ ಬೀಜಗಳನ್ನ. ಚಿಯಾ ಸೀಡ್ಸ್ ಕೂಡ ಅಂತಾರೆ ಇದಕ್ಕೆ. ಚಿಯಾ ಸೀಡ್ಸನ್ನು ಮುಂಚೆನೇ ನೆನೆಸ್ಬಿಟ್ಟು ಇಡಬೇಕು ನೀರಲ್ಲಿ. ಅದಾದ ನಂತರ ಇದಕ್ಕೆ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಈ ಚಿಯಾ ಸೀಡ್ಸ್ಗಳನ್ನ. ಇದನ್ನು ನೀವು ಹೀಗೆ ಕೂಡ ತಣ್ಣಗೆ ಮಾಡಿ ಸರ್ವ್ ಮಾಡ್ಬೋದು, ಇಲ್ಲಾಂದರೆ ಇದರಲ್ಲಿ ಸ್ವಲ್ಪ ಕಟ್ ಮಾಡಿರುವಂಥ ಬಾದಾಮಿ ಚೂರುಗಳನ್ನು ಸಹ ಹಾಕ್ಕೋಬೋದು. ಇಲ್ಲಿ ನಾನು ಇದಕ್ಕೆ ರೂಹ್ ಅಫ್ಜವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಇದರಿಂದ ಇದಕ್ಕೆ ಒಂದು ಒಳ್ಳೆ ಫ್ಲೇವರ್ ಕೂಡ ಸಿಗುತ್ತೆ, ರೋಸ್ ಫ್ಲೇವರ್ ಸಿಗುತ್ತೆ. ಹಾಗಾಗಿ ಇಲ್ಲಿ ನಾನು ಈ ಒಂದು ರೂಹ್ ಅಫ್ಜವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಇದನ್ನಿವಾಗ ಹಾಕ್ಕೊಂಡಿದ್ದೀನಿ. ಇದನ್ನು ಫ್ರಿಜ್ಜಲ್ಲೇ ಇಟ್ಟು ನೀವು ತಣ್ಣಗೆ ಮಾಡಬೇಕು ಇದನ್ನು. ಇಲ್ಲಿ ನಾನು ಸ್ವಲ್ಪ ಬಾದಾಮಿ ಚೂರುಗಳನ್ನ ಮೇಲಿಂದ ಹಾಕ್ತಾ ಇದ್ದೀನಿ. ಬಾದಾಮಿ, ಗೋಡಂಬಿ, ಪಿಸ್ತಾ ಬೇಕಾದರೂ ನೀವಿಲ್ಲಿ ಆ್ಯಡ್ ಮಾಡ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದಿವಾಗ ರೆಡಿಯಾಗಿದೆ. ಇದನ್ನು ನಾನು ಸರ್ವ್ ಮಾಡ್ಕೊಳ್ತೀನಿ. ಇವಾಗ ಬಿಸಿನೇ ಇದೆ, ಇದನ್ನು ಇವಾಗ ತಣ್ಣಗೆ ಮಾಡಬೇಕು. ಸೊ ಇವಾಗ ಇದನ್ನು ಹಾಕಿ ನಾನು ನಂತರ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಕೂಲ್ ಮಾಡ್ತೀನಿ. ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಾಮೆಂಟ್ಸ್ ಕೂಡ ಮಾಡಿ. ನಮಗೆ ಹೆಲ್ದಿಯಾಗಿರುವಂಥ ಒಂದು ಡ್ರಿಂಕ್ ರೆಡಿಯಾಗಿದೆ. ಇದರ ಮೇಲೆ ಸ್ವಲ್ಪ ರೂಹ್ ಅಫ್ಜಾ ಕೂಡ ನಾನು ಹಾಕ್ಕೊಳ್ತೀನಿ. ಸ್ವಲ್ಪ ಬಾದಾಮಿ ಚೂರುಗಳನ್ನ ಸಹ ಹಾಕ್ಕೊಳ್ತೀನಿ. ತುಂಬಾ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೀವು ಫಾಲೂದಾ ಮಿಕ್ಸ್ ಏನು ಕುಡಿತೀರಾ, ಹಾಗೆ ನಮಗೆ ರೆಡಿಮೇಡ್ ಫಾಲೂದಾ ಮಿಕ್ಸ್ ಸಿಗುತ್ತೆ, ಅದೇ ರೀತಿಯಾಗಿ ಇದು ಸಹ ಇರುತ್ತೆ. ಇದಕ್ಕೆ ನೀವು ಬೇಕಾದರೆ ಶಾವಿಗೆ ಕೂಡ ಬೇಯಿಸ್ಕೊಂಡು ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇದರೊಟ್ಟಿಗೆ ಬೇಕಾಗಿರುವಂಥ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೋಬೋದು. ಶಾವಿಗೆ ಕೂಡ ಬೇಯಿಸಿ ಹಾಕ್ಕೋಬೋದು, ಅಥವಾ ಸಬ್ಬಕ್ಕಿ ಬರುತ್ತಲ್ಲ, ಆ ಸಬ್ಬಕ್ಕಿ ಕೂಡ ನೀವು ಬೇಯಿಸಿ ಇದರೊಟ್ಟಿಗೆ ಹಾಕ್ಕೋಬೋದು.
ತುಂಬ ವೇರಿಯೇಷನ್ ಆಗಿ ಈ ಒಂದು ಡ್ರಿಂಕನ್ನು ನೀವು ಮಾಡ್ಕೋಬೋದು ಮನೆಯಲ್ಲಿ ಈಸಿಯಾಗಿ. ಇದು ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ಈ ಸಮ್ಮರ್ಗೆ ಈ ಒಂದು ಡ್ರಿಂಕನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಕೂಡ ಅಂತ ತಿಳಿಸಿ. ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ, ಹೊಸ ದಿನದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.